ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಮುಂದುವರಿತಾ ಇದೆ ಸಂಪತ್ತಿಗೆ ಸವಾಲ್. ಇವತ್ತು ಕೂಡ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವಾಲ್ ಹಾಕಿದ್ದಾರೆ. ಅಜ್ಜಯ್ಯನ ಮೇಲೆ ಆಣೆ ಮಾಡಿ ಅಂತ. ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಸಂಪತ್ತಿಗೆ ಸವಾಲ್. ಡಿಸಿಎಂ ಡಿ.ಕೆ.ಶಿ ವಿರುದ್ಧ ಕಿಡ್ನ್ಯಾಪ್ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ. ಮಹಿಳೆಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಿ ಸೈಟ್ ಬರೆಸ್ಕೊಂಡಿದ್ಯಾರು? ಸಾಲ ಪಡೆದಿದ್ದವರನ್ನ ಹೆದರಿಸಿ ಭೂಮಿ ಬರೆಸ್ಕೊಂಡಿದ್ಯಾರು? ದಲಿತರಿಗೆ ಸೇರಬೇಕಾದ 68 ಎಕರೆ ಜಮೀನು ಲಪಟಾಯಿಸಿದ್ಯಾರು? ನನ್ನ ಬಗ್ಗೆ ಅದೇನೋ ಬಿಚ್ಚಿಡ್ತೀನಿ ಅಂದೆಲ್ಲಪ್ಪ, ಈಗ ಬಿಚ್ಚಿಡು ನೋಡೋಣ ಅಂತ. ನಾನೇನಾದರೂ ನಿಮ್ಮ ಬಗ್ಗೆ ಬಿಚ್ಚಿಡೋದಕ್ಕೆ ಹೋದರೆ ಪುಟಗಟ್ಟಲೆ ಇದೆ ಅಂತ ಕುಮಾರಸ್ವಾಮಿ ಅವರು ನೇರವಾಗಿ ಇವತ್ತು ಸವಾಲು ಹಾಕಿದ್ದಾರೆ. ಇವತ್ತು ಪಾದಯಾತ್ರೆಯ 2ನೇ ದಿನ. ಈ ಪಾದಯಾತ್ರೆ ಇವತ್ತು ಬಿಡದಿಯಿಂದ ಶುರುವಾಯಿತು. ಈ ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಿದರು. ಆ ಭಾಗವಹಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ಅಜ್ಜಯ್ಯನ ಶಾಪ ಪ್ರಾರಂಭವಾಗಿದೆಯಂತೆ. ಇನ್ನು ಮುಂದೆ ಅಜ್ಜಯ್ಯ ಕೂಡ ಡಿ.ಕೆ.ಶಿಗೆ ರಕ್ಷಣೆ ಕೊಡಲ್ಲ. ನೀವು ಪ್ರಾಮಾಣಿಕವಾಗಿ ಬೆಳೆದು ಬಂದಿದ್ರೆ ಪ್ರಮಾಣ ಮಾಡಿ ಅಜ್ಜಯ್ಯನ ಮೇಲೆ. ಅಜ್ಜಯ್ಯನ ಮೇಲೆ ಪ್ರಮಾಣಕ್ಕೆ ಕುಮಾರಸ್ವಾಮಿ ಇವತ್ತು ಸವಾಲು ಹಾಕಿದ್ದಾರೆ. ಒಟ್ಟಾರೆ ಅವರ ಟಾರ್ಗೆಟ್ ಇದ್ದಿದ್ದೇ ಇವತ್ತು ಡಿ.ಕೆ. ಶಿವಕುಮಾರ್. ನಿನ್ನೆ ಡಿ.ಕೆ. ಶಿವಕುಮಾರ್ ಕೂಡ ಆಹ್ವಾನ ಕೊಟ್ಟಿದ್ದರು. ಅದೇನೇನಿದೆ ಏನು ಎತ್ತ ಎಲ್ಲವನ್ನ ಕೂಡ ನೀವು ಒಪ್ಕೊಳ್ಳಿ ಅಂತ. ಅದಕ್ಕೆ ಅಲ್ಲೇ ನಿಂತು ನಾನು ಮಾತನಾಡ್ತೀನಿ ಅಂತ ನಿನ್ನೆ ಕುಮಾರಸ್ವಾಮಿ ಹೇಳಿದರು. ಅದರಂತೆ ಇವತ್ತು ಬಿಡದಿಯಲ್ಲಿ ನಿಂತು ಡಿ.ಕೆ. ಶಿವಕುಮಾರ್ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ನಾನಿರೋದು ಬೀದಿಯಲ್ಲಿ, ನೀನಿರೋದು ಗಾಜಿನ ಮನೆಯಲ್ಲಿ, ನೀವು ಅದೆಷ್ಟು ಮನೆಗಳನ್ನು ಒಡೆದು ಬೆಳೆದಿದ್ದೀರಿ ಅಂತ ನನಗೆ ಗೊತ್ತಿದೆ. ಕನಕಪುರದಲ್ಲಿ ಎಷ್ಟು ಕುಟುಂಬವನ್ನು ಹಾಳು ಮಾಡಿದ್ದೀರಿ ಗೊತ್ತಿದೆ. ಹೀಗಂತ ಪಾದಯಾತ್ರೆಯ ವೇಳೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ ಎಚ್.ಡಿ.ಕೆ. ಟೋಟಲಿ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಸಿ.ಎಂ ಅಂಡ್ ಡಿ.ಸಿ.ಎಂ ಅನ್ನು. ಅದರಲ್ಲೂ ಈಗ ಪಾದಯಾತ್ರೆ ಸಾಗ್ತಾ ಇರ್ತಕ್ಕಂಥದ್ದು ರಾಮನಗರ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರನ್ನೇ ಹೆಚ್ಚು ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಹೇಳಿದ್ದಾರೆ ಇವತ್ತೆಲ್ಲೋ ನಾನು ಡಿ.ಕೆ.ಗೆ ನಾಳೆ ಕೊಡ್ತೀನಿ ಉತ್ತರ ಅಂತ. ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳಬೇಕು ಫಸ್ಟ್ ನಿಮ್ದು ಬಾಲಕೃಷ್ಣೇಗೌಡದ ಬಿಚ್ಚಿಗೆ ಹೇಳ್ಬೇಕು. ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬೆಳ್ಕೊಂಡಿದೆ ಅಂತ ಹೇಳ್ಬೇಕು. ಇಷ್ಟಕ್ಕೆ ನಾಳೆ ತಾವು ಉತ್ತರವನ್ನು ಕೊಡಿ. ಜನತೆ ಕೊಡ್ಬೇಕಿದು, ನನಗಲ್ಲ. ನಾನು ಯಾಕೆ ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೀನು ಗ್ಲಾಸ್ ಹೌಸ್ ಅಲ್ಲಿದ್ದೀರಿ. ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊರತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನ್ ಬಿಟ್ಟಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರಿಗೆ ನಮ್ಮದು ಏನೋ ಬಿಡ್ತಾರಂತಲ್ಲ ಬಿಚ್ಚಪ್ಪ. ಇವತ್ತು ಅದ್ಯಾವುದೋ ನಿಮ್ಮ ಅಜ್ಜಯ್ಯನ ನೆನೆಸ್ಕೊಂಡು ಮಾತಾಡ್ತಿರಲ್ಲ ಶಿವಕುಮಾರ್ ಅವರೇ, ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೂ ಹೇಳಿದ್ದೀರಿ. ಬಹಳ ಆಸೆ ಪಡ್ತಾ ಇದ್ದೀರಿ. ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವ್ರ ಹೆಸರನ್ನ ಯಾವಾಗಲೂ ನಮ್ಮ ನಡುವೆಕೆರೆಯ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನವ್ರು ಏನಾದ್ರು ಹೇಳಿದ್ರೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋದು. ನಾವು ದೇವರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ. ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು. ಬಿಚ್ಚಬೇಕು ಹೋದ್ರೆ ಪುಟಗಟ್ಲೆ ಇದ್ದಾವೆ, ಪುಟಗಟ್ಲೆ. ಒಂದು CBI ಆಗಲ್ಲ, ಒಂದು ಇಡಿನಿಂದ ಆಗಲ್ಲ ತನಿಖೆ ಮಾಡಲಿಕ್ಕೆ. ಒಂದು 10 CBI ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಿಲಿಕ್ಕೆ? ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ? ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಈಗ ಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು, 3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ. ಆ ಕೆಲಸ ಮಾಡಿದ್ದೇವೆ.